Good morning, students. I welcome you the fifth part of the lesson Colors of Silence. In the previous class, we learned that Satish used to paint and draw despite his father's opposition. One day, while he was painting, he became aware of his father standing at the door. He reddened but continued painting. His father came near to him but didn't say anything to him. He sat next to his son. Okay, today I will continue the lesson. 30th paragraph. You want to do this very badly, don't you? He asked. Had Satish had the power of hearing, he would have heard the tremor in his father's voice. As it was, he only read his lips. He didn't reply. Avtarnarayan put his hand on Satish's shoulder. Satish was unable to believe that his father was not angry with his with him for painting. Okay, ನೋಡಿ Satish father sat next to the Satish and said, you want to do this very badly. Okay, and Satish had power of hearing. Had not power of hearing, he would have heard the tremor in his voice, father. There is a tremor. Tremor means shaking in his father's ವಾಯ್ಸ್. ಅವರು ಸರಿಯಾಗಿ ಕೇಳಿಸ್ಕೊಳ್ದೇ ಇರೋ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಆದರೆ ಅವರು ಒಂದು ಐಡೆಂಟಿಫೈ ಮಾಡ್ತಾರೆ, ಅವ್ರ ತಂದೆ ವಾಯ್ಸಲ್ಲಿ ಏನೋ ಶೇಕಿಂಗ್ ಇದೆ, ಟ್ರೆಮರಸ್ ಇದೆ, ನಡುಕ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಆ್ಯಸ್ ಇಟ್ ವಾಸ್ ಈ ಓನ್ಲಿ ರೀಡ್ ಇಸ್ ಲಿಪ್ಸ್. ನೋಡಿ, ನೀವು ನೋಡಿರ್ಬೋದು, ಯಾರಿಗೆ ಕಿವಿ ಕೇಳಿಸಲ್ಲ, ಸಾಮಾನ್ಯವಾಗಿ ಅವರು ಎದುರುಗಡೆ ಮಾತಾಡ್ತಾ ಇರ್ತಕ್ಕಂಥವ್ರು ಲಿಪ್ಸ್ ಮೂಮೆಂಟನ್ನು ನೋಡಿ ಅವ್ರು ಏನು ಮಾತಾಡಿದರು ಅಂತ ಹೇಳ್ಬಿಟ್ಟು ಅವರು ಐಡೆಂಟಿಫೈ ಮಾಡ್ತಾರೆ. ಹಾಗೆ ಸತೀಶ್ ಇಯರ್ ಈ ಓನ್ಲಿ ರೀಡ್ ಈಸ್ ಲಿಪ್ಸ್. ಅವ್ರ ತಂದೆ ಮಾತಾಡ್ತಾ ಇರ್ತಕ್ಕಂಥ ಲಿಪ್ಸ್ ಮೂಮೆಂಟನ್ನು ನೋಡಿ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಈ ಡಿಡೆಂಟ್ ರಿಪ್ಲೈ. ಸತೀಶ್ ಇಲ್ಲಿ ಏನು ರಿಪ್ಲೈ ಮಾಡಿಲ್ಲ, ಸುಮ್ಮನೆ ಇದ್ದಾರೆ. ಅವತಾರ್ನಾರಾಯಣ್ ಪುಟ್ ಇಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಅವತಾರ್ನಾರಾಯಣ್ ಪುಟ್ ಇಸ್ ಹ್ಯಾಂಡ್ ಇಸ್ ಸನ್ಸ್ ಶೋಲ್ಡರ್. ಅವ್ರ ಭುಜದ ಮೇಲೆ, ಹೆಗಲ ಮೇಲೆ ಕೈ ಹಾಕ್ತಾ ಇದ್ದಾರೆ ಅವ್ರ ತಂದೆ. ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್ that his father was not angry with him for painting. Satish was not believes his father action because his father was not angry with him is painting. ಓಕೆ, ಅವ್ರು ಪೇಂಟಿಂಗ್ ಮಾಡ್ತಿದ್ರು, ಅದನ್ನು ನೋಡಿ ಅವ್ರು ಸಿಟ್ಟಾಗಲೇ ಇಲ್ಲ. ಆ್ಯಂಗ್ರಿ ಅಂದರೆ ಸಿಟ್ಟಾಗಲಿಲ್ಲ. ಅದ್ರ ಬದಲಾಗಿ ಅವನ ಭುಜದ ಮೇಲೆ ಕೈ ಹಾಕ್ತಾ ಇದ್ದಾರೆ. ಹಾಗಾಗಿ ಸತೀಶ್ ಬಿಕೇಮ್ ಸರ್ಪ್ರೈಸ್ಡ್. ಅಲ್ವ, ಅವ್ರಿಗೆ ಆಶ್ಚರ್ಯ ಆಗ್ತಿದೆ, ಯಾಕೆ ಈ ಥರ ನಮ್ಮ ತಂದೆ ಬೈಯೋದ್ರ ಬದಲಾಗಿ ಹೆಗಲ ಮೇಲೆ ಕೈ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಓಕೆ, ಈ ಬಿಕೇಮ್ ನೋಡಿ. ನೆಕ್ಸ್ಟ್, moments later his father left the room. When he returned a couple of hours later, his arms were full of paints, brushes of all shapes and sizes, and several rolls of drawing sheets. He came carefully, set them down on Satish's table. ಓಕೆ, ಏನಾಗಿದೆ? his father back to 2 hours later. ನೋಡಿ, then his father left the room. He came back 2 hours later. This time he had brought, Satish's father brought paints,
brushes of all sizes and shapes, and several rolls of drawing sheet. What is it shows? ಏನು ಹೇಳುತ್ತೆ ಇದು ಅಲ್ವಾ? ನೋಡಿ, ಮೂಮೆಂಟ್ಸ್ ಲೇಟರ್ ಈಸ್ ಫಾದರ್ ಲೆಫ್ಟ್ ದ ರೂಮ್. ಸ್ವಲ್ಪ ಹೊತ್ತು ಅವ್ರ ಪಕ್ಕ ಕುತ್ಕೊಂಡು ಅವ್ರೆ ಭುಜದ ಮೇಲೆ ಕೈ ಹಾಕೊಂಡು ಕುತ್ಕೊಂಡು ಅಲ್ಲಿಂದ ರೂಮಿಂದ ಹೊರಟೋಗ್ಬಿಟ್ಟು ವೆನ್ ಈ ರಿಟರ್ನ್ ಎ ಕಪಲ್ ಆಫ್ ಅವರ್ಸ್. ನೋಡಿ, ಕಪಲ್ ಆಫ್ ಅವರ್ಸ್ ಅಂತ ಹೇಳಿದ್ರೆ 2 hours ಅಂತ ಅರ್ಥ. ಇಲ್ಲಿ 2 hours ಲೇಟರ್, 2 ಗಂಟೆಗಳ ನಂತರ ವಾಪಸ್ ರೂಮಿಗೆ ಬರ್ತಾ ಇದ್ದಾರೆ. ಆಗ ನೋಡಿದರೆ ಏನಾಗಿದೆ, ಸತೀಶ್ ಸರ್ಪ್ರೈಸ್ಡ್ ಅಲ್ವಾ? ಏನಾಗಿದೆ ನೋಡಿ, ಈಸ್ ಆರ್ಮ್ ಫುಲ್ ಆಫ್ ಪೇಂಟ್ಸ್. ಸತೀಶ್ ಅವರು ವಾಪಸ್ ಬಂದ ನೋಡಿದ್ರೆ ಅವ್ರ ಕೈ ತುಂಬ ಪೇಂಟ್ಸ್ ಇದೆ, ಬ್ರಷಸ್ ಇದೆ. ಆ ಬ್ರಷಸ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ಪೇಂಟಿಂಗ್ ಬ್ರಷಸ್ಸಲ್ಲಿ ಬೇರೆ ಬೇರೆ ಶೇಪ್ಸ್ ಇರುತ್ತೆ, ಬೇರೆ ಬೇರೆ ಸೈಜಸ್ ಇರುತ್ತಲ್ವ, ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಆಮೇಲೆ ಸೆವೆರಲ್ ರೋಲ್ ಆಫ್ ಡ್ರಾಯಿಂಗ್ ಶೀಟ್ಸನ್ನು ಕೂಡ ತೊಗೊಂಬಂದಿದ್ದಾರೆ ಅಲ್ವಾ? ಅಷ್ಟೇ ಅಲ್ಲ, ಈ ಕೇರ್ಫುಲಿ ಸೆಟ್ ದೆಮ್ ಡೌನ್ ಆನ್ ದ ಸತೀಶ್ ಟೇಬಲ್. ವಿ ಕ್ಯಾನ್ ಸಿ ಇನ್ ದ ಪಿಕ್ಚರ್. ನೋಡಿ, ಈ ಪಿಕ್ಚರಲ್ಲಿ ನಾವು ನೋಡ್ಬೋದು, ಟೇಬಲ್ ಮೇಲೆ ಎಲ್ಲವನ್ನ ಜೋಡಿಸಿಟ್ಟಿದ್ದಾರೆ. ಪ್ಯಾಲೆಟ್ ಇದೆ, ಡ್ರಾಯಿಂಗ್ ಶೀಟ್ಸ್ ಇದೆ, ಸೆವೆರಲ್ ಸೈಜಸ್ ಆ್ಯಂಡ್ ಶೇಪ್ಸ್ ಆಫ್ ಬ್ರಷಸ್ ಇದೆ, ಕಲರ್ಸ್ ಇದೆ, ಪೇಂಟಿಂಗ್ಸ್ ಇದೆ ಅಲ್ವಾ? ಎಲ್ಲ ತೊಗೊಂಬಂದು ಒಂದು ಟೇಬಲ್ ಮೇಲೆ ಸೆಟ್ ಮಾಡಿಟ್ಟಿದ್ದಾರೆ. ಇಟ್ ಮೀನ್ಸ್ ಫೈನಲಿ ಸತೀಶ್ ಫಾದರ್ ಅಗ್ರಿ ವಿತ್ ದಿ ಸನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಏನಾಯಿತು. 32, ಪ್ಯಾರಾಗ್ರಾಫ್ ನಂಬರ್ 32. ಪಿತಾಜಿ began Satish slowly. His father nodded his head, a smile breaking at the corner of his mouth. His eyes remained sad though. Satish said, Pitaji, it is a Hindi word ಅಲ್ವಾ? ತಂದೆ, ಪಿತಾಜಿ ಅಂತ ಹೇಳ್ತಾ ತಂದೆ. ಪಿತಾಜಿ ಬಿಗ್ಯಾನ್ ಸತೀಶ್ ಸ್ಲೋಲಿ, ನಿಧಾನಕ್ಕೆ ಅಯ್ಯೋ ಅಪ್ಪ ಅಂತ ಕರೀತಾ ಇದ್ದಾನೆ. ಆಗ ಇಸ್ ಫಾದರ್ ನೋಡೆಡ್ ಇಸ್ ಎಡ್. ನೋಡೆಡ್ ಅಂತ ಹೇಳಿದ್ರೆ ಆ ತಲೆ ಅಲ್ಲಾಡಿಸೋದು, ತಲೆ ಹಾಕೋದು ಅಂತ ಅಲ್ವಾ? ನೋಡೆಡ್ ಇಸ್ ಎಡ್. ಓಕೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಆ್ಯಂಡ್ ಎ ಸ್ಮೈಲ್ ಬ್ರೇಕಿಂಗ್ ವಿತ್ ಅಟ್ ದ ಕಾರ್ನರ್ ಆಫ್ ಇಸ್ ಮೌತ್. ಅಂದರೆ ಒಂದು ಸ್ಮೈಲ್ ಕೂಡ ಕೊಡ್ತಾ ಇದ್ದಾರೆ ಅವ್ರ ತಂದೆ. ಎಸ್, ನಾನೇ ಇದನ್ನೆಲ್ಲ ನಿನಗೆ ತಂದಿರೋದು. ಓಕೆ, ಐ ಅಗ್ರಿ ವಿತ್ ಯು ಅನ್ನೋ ಥರ ಹೇಳ್ತಾ ಇದ್ದಾರೆ. ಹಿ ಗೇವ್ ದೆಮ್ ಆಲ್ ಟು ಸತೀಶ್ ಆ್ಯಂಡ್ ಸೆಡ್ ದಟ್ ಈ ವುಡ್ ಫೈಂಡ್ ಔಟ್ ಆಫ್ ದ ಬೆಸ್ಟ್ ಸ್ಕೂಲ್. ನೋಡಿ, ಅಷ್ಟೇ ಅಲ್ಲ, ಅದನ್ನೆಲ್ಲ ನಿನಗೆ ತಂದಿರೋದು ತಗೋ ಅಂತೇಳಿ ಅವರಿಗೆ ಕೊಡ್ತಾ ಇದ್ದಾರೆ ಅವರು. ಓಕೆ, ನಗ್ತಾ ಇದ್ದಾರೆ ಜೊತೆಗೆ. ಆದರೆ ಈಸ್ ಐಸ್ ರಿಮೈನ್ಡ್ ಸ್ಯಾಡ್. ಅವ್ರ ಮಗನಿಗೆ ಸಂತೋಷಕ್ಕೋಸ್ಕರ ತಂದು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಅವ್ರ ಮಗ ಆ್ಯಕ್ಚುಲಾಗಿ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಈಸ್ ಐಸ್ ರಿಮೈನ್ಡ್ ಸ್ಯಾಡ್ ದೋ. ಆದರೆ ಅವರಿಗೆ ಕಣ್ಣಲ್ಲಿ ಏನೋ ಇನ್ನೂ ಕೂಡ ದುಃಖ ಇದೆ. ಅವ್ರ ಮಗ ಪೇಂಟಿಂಗ್ ಮಾಡೋದವರಿಗೆ ಇಷ್ಟ ಇರಲಿಲ್ಲ. ಆದರೂ ಮಗನ ಸಂತೋಷಕ್ಕೋಸ್ಕರ ತಂದು ಕೊಟ್ಟಿದ್ದಾರೆ. ದೇ ಆರ್ ಫಾರ್ ಯು ಸತೀಶ್. ನೋಡಿ, ಸತೀಶ್ ಫಾದರ್ ಸೆಡ್, ದೇ ಆರ್ ಫಾರ್ ಯು ಸತೀಶ್. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. You will learn arts and make your life in your chosen field. Satish's eyes filled with a tear, and he did an uncharacteristic thing. He hugged his father tightly, his heart full of love for his stern father, who had at last accepted that his destiny lay in ಕ್ಯಾನ್ವಸ್ ಆ್ಯಂಡ್ ಪೇಂಟ್. ಓಕೆ, ಏನು ಹೇಳ್ತಿದ್ದಾರೆ ನೋಡಿ, ಸತೀಶ್ ತಂದೆ ಏನು ಹೇಳ್ತಿದ್ದಾರೆ. ಈ ಗೇವ್ ದೆಮ್ ಆಲ್ ಟು ಸತೀಶ್ ಆ್ಯಂಡ್ ಸೆಡ್ ದಟ್ ಈ ವುಡ್ ಫೈಂಡ್ ಔಟ್ ಆಫ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಹಿಮ್ ಆ್ಯಂಡ್ ದಟ್ ಈ ಕುಡ್ ಮೇಕ್ ಹಿಸ್ ಕರಿಯರ್ ಇನ್ ಹಿಸ್ ಚೂಸನ್ ಫೀಲ್ಡ್. ಸತೀಶ್ ಹಗ್ಡ್ ಹಿಸ್ ಫಾದರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ ಅಲ್ವಾ? ಸತೀಶ್ ಹಗ್ಡ್ his father tightly, his heart full of love for his stern father. ನೋಡಿ, ಸ್ಟರ್ನ್ ಅಂತ ಹೇಳಿದ್ರೆ ಕಠಿಣ. ಅವ್ರ ತಂದೆ ಎಷ್ಟು ಕಠಿಣವಾಗಿ ಅವ್ರ ಹತ್ರ ನೀನು ಓದಲೇಬೇಕು, ಸ್ಕೂಲಿಗೆ ಸೇರಲೇಬೇಕು ಅಂತ ಹಠ ಮಾಡ್ತಿರ್ತಾರೆ. ನೆಕ್ಸ್ಟ್ ನೀನು ಓದೋದ್ರಿಂದನೇ ಜೀವನ ಮಾಡೋದಕ್ಕೆ ಸಾಧ್ಯ, ಪೇಂಟಿಂಗ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಬೈತಾ ಇರ್ತಾರೆ. ಅಂಥ ತಂದೆ ಕೂಡ ಕೊನೆಗೆ ಈ ಅಕ್ಸೆಪ್ಟೆಡ್ ಲಾಸ್ಟ್ ಅಲ್ವಾ? ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅವ್ರ ಮಗ ಕರಿಯರು ಅವರು ಇಷ್ಟ ಬಂದಿದ್ದ ಫೀಲ್ಡಲ್ಲಿ ಚೂಸ್ ಮಾಡ್ಕೊಂಡು ಅವ್ರ ಕರಿಯರನ್ನು ಮುಂದುವರಿಸಲಿ ಅಂತ ತಂದೆ ಅವರು ಅಕ್ಸೆಪ್ಟ್ ಮಾಡಿದ್ದನ್ನು ನೋಡಿ ಅವನಿಗೆ ಖುಷಿಯಾಗಿದೆ.
ಓಕೆ, ನೆಕ್ಸ್ಟ್ ನೋಡೋಣ. ವೇರ್ within a short time he learnt more than just painting. He learnt about life. It is this boy now popularly known as Satish Gujral. ಓಕೆ, ಹಾಗಾದರೆ ಕಡಿಮೆ ಸಮಯದಲ್ಲೇ ತುಂಬ ವಿಷಯವನ್ನು ಅವರು ಕಲಿತಾ ಹೋಗ್ತಾರೆ. ಹಾಗೆ ಅವರು ಸಾಕಷ್ಟು ಹೆಸರನ್ನು ಮಾಡ್ತಾರೆ. ಈಗ ಪಾಪ್ಯುಲರ್ ಆಗಿದ್ದಾರೆ, ಪಾಪ್ಯುಲರ್ ವ್ಯಕ್ತಿಯಾಗಿದ್ದಾರೆ. ಪಾಪ್ಯುಲರ್ ಅಂತ ಹೇಳಿದ್ರೆ ಫೇಮಸ್ ಆಗ್ತಕ್ಕಂಥದ್ದು, ಎಲ್ಲ ಹೆಸರುವಾಸಿ ಆಗ್ತಕ್ಕಂಥದ್ದು ಅಲ್ವಾ. ಅವರೇ ಈಗ ಆ ಹುಡುಗನೇ ಯಾರು ಅಂತ ಹೇಳಿದ್ರೆ ಸತೀಶ್ ಗುಜ್ರಾಲ್ ಅಲ್ವಾ. ಹಾಗಾದರೆ ಸತೀಶ್ ಗುಜ್ರಾಲ್ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ನೋಡೋಣ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ವಾ, ಇವರೇ ಸತೀಶ್ ಗುಜ್ರಾಲ್. ದಿಸ್ ಈಸ್ ದ ಫೋಟೋ ಆಫ್ ಸತೀಶ್ ಗುಜ್ರಾಲ್. ಪ್ಯಾರಾ ನಂಬರ್ 35. Satish Gujral is among the foremost artists of India. He is one of the few artists who is accomplished in several art forms like painting, sculpture and architecture. Satish Gujral is also a writer. Okay, Satish made achievement in so many ಫೀಲ್ಡ್ಸ್ ಅಲ್ವಾ. ಸಾಕಷ್ಟು ಫೀಲ್ಡಲ್ಲಿ ಅವರು ಹೆಸರು ಮಾಡಿದ್ದಾರೆ. ನೋಡಿ, ನಿಮಗೆ ಕ್ವಶನ್ ಕೇಳ್ಬೋದು, ನೇಮ್ ಎನಿ 3 ಫೀಲ್ಡ್ಸ್ ಇನ್ ವಿಚ್ ಸತೀಶ್ ಗುಜ್ರಾಲ್ ಹ್ಯಾಸ್ ಮೇಡ್ ಇಸ್ ನೇಮ್ ಅಲ್ವಾ. ನೇಮ್ ಎನಿ 3 ಫೀಲ್ಡ್ಸ್ ಅಂತ ಕೇಳ್ಬೋದು. ಅವಾಗ ಏನು ಬರೀಬೋದು, ಈ ಮೇಡ್ ಅಚೀವ್ಮೆಂಟ್ ಇನ್ ಪೇಂಟಿಂಗ್, ಸ್ಕಲ್ಪ್ಟರ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಆಲ್ಸೋ ಈ ವಾಸ್ ಎ ರೈಟರ್ ಅಂತ ನೀವು ಆನ್ಸರ್ ಬರೀಬೋದು. Okay, he was one of the foremost artists of India. Okay, next, para number 36. Exhibitions of his works have been held all over the world and displayed in prestigious museums like the Museum of Modern Art, New York, the Hiroshima Collection, Washington, and the National Gallery of Modern Art in New Delhi. He has published 4 books of his work in the various arts. How can you say that Satish become popular all over the world? ಕ್ವಶನ್ ಕೇಳ್ಬೋದು ನಿಮಗೆ. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ, ಆಲ್ ಓವರ್ ದ ವರ್ಲ್ಡ್ ಸತೀಶ್ ಬಿಕಮ್ ಪಾಪ್ಯುಲರ್. ಹೌ ಕ್ಯಾನ್ ಯು ಸೇ ದಟ್? ಹೇಗೆ ಹೇಳ್ತೀರಾ ಅಂತ ಕೇಳ್ಬೋದು. ನೋಡಿ, ಯಾವಾಗ ನೀವು ಇದು ಆನ್ಸರ್ ಬರೀಬೇಕಾಗುತ್ತೆ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ಸ್ ಹ್ಯಾವ್ ಬೀನ್ ಹೆಲ್ಡ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಡಿಸ್ಪ್ಲೇಡ್ ಇನ್ ದ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್. ನೋಡಿ, ಸಾಕಷ್ಟು ಅವರ ಪೇಂಟಿಂಗ್ಸ್ ಏನಿತ್ತು ಸಾಕಷ್ಟು ಮ್ಯೂಸಿಯಂಗಳಲ್ಲಿ ಡಿಸ್ಪ್ಲೇ ಆಗಿದೆ ಇಡೀ ಪ್ರಪಂಚದ ಸಾಕಷ್ಟು ದೇಶಗಳಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಮ್ಯೂಸಿಯಮ್ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್. ಓಕೆ, ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿರ್ತಕ್ಕಂಥ ಮ್ಯೂಸಿಯಮ್ ಆಫ್ ಆರ್ಟ್, ಮಾಡರ್ನ್ ಆರ್ಟ್ ಅಂತಕ್ಕಂಥ ಮ್ಯೂಸಿಯಮಲ್ಲಿ, ಇದು ಫೇಮಸ್ ಮ್ಯೂಸಿಯಮ್ ಅದು. ಅಲ್ಲಿ ಇವರ ಒಂದು ಪೇಂಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ದ ಹಿರೋಶಿಮಾ ಕಲೆಕ್ಷನ್, ವಾಷಿಂಗ್ಟನ್ ಇದು ಕೂಡ ಅಮೇರಿಕಾದಲ್ಲಿರ್ತಕ್ಕಂಥ ಒಂದು ಪ್ಲೇಸು. ಅಲ್ಲಿ ಒಂದು ಹಿರೋಶಿಮಾ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಯಮ್ ಇದೆ. ಅಲ್ಲಿ ಇವರ ಒಂದು ಪೇಂಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ್ಯಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿಯಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂ ಹೆಸರೇನು, ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್. ಅಲ್ಲೂ ಕೂಡ ಇವರ ಪೇಂಟಿಂಗ್ಸು ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೋಡಿ, ಈ ಹ್ಯಾಸ್ ಪಬ್ಲಿಷ್ಡ್ 4 ಬುಕ್ಸ್ ಆಫ್ ಹಿಸ್ ವರ್ಕ್ಸ್ ಇನ್ ದ ವೇರಿಯಸ್ ಆರ್ಟ್ಸಿಗೆ ಸಂಬಂಧಪಟ್ಟಂತೆ 4 ಬುಕ್ಸನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ ಇವರು ಅಲ್ವಾ. ಓಕೆ, ದೀಸ್ ಆರ್ ದ ಅಚೀವ್ಮೆಂಟ್ ಆಫ್ ಸತೀಶ್ ಗುಜ್ರಾಲ್. ಸತೀಶ್ ಗುಜ್ರಾಲ್ ಅವರ ಇವೆಲ್ಲ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. He was awarded the Order of the Crown for the best architectural design of the 20th century
for his design of the Belgian embassy in New Delhi. He has also been honored with the Padma Vibhushan. ನೋಡಿ, he was awarded ಅಲ್ವಾ, he was awarded the Order of the Crown for the best architectural design of the 20th century. 20th centuryನ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನರ್ ಅಂತ ಇವರಿಗೆ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಬೆಲ್ಜಿಯನ್ ಎಂಬಸೆ ಇನ್ ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಬೆಲ್ಜಿಯನ್ ಎಂಬಸೆ ಅಂತಕ್ಕಂಥ ಬಿಲ್ಡಿಂಗನ್ನು ಇವರು ಡಿಸೈನ್ ಮಾಡಿದ್ದಕ್ಕೆ ಈ ಒಂದು ಬಹುಮಾನ ಅವಾರ್ಡ್ ಅವ್ರಿಗೆ ಸಿಕ್ಕಿದೆ. ಇಷ್ಟೇ ಅಲ್ಲ, ಈ ಆಲ್ಸೋ ಅವಾರ್ಡೆಡ್ ಬೈ ದ ಪದ್ಮವಿಭೂಷಣ್ ಅಲ್ವಾ. ಪದ್ಮವಿಭೂಷಣ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಅವಾರ್ಡ್ ಇನ್ ದ ಇಂಡಿಯಾ ಅಲ್ವಾ. ಇಂಡಿಯಾದಲ್ಲಿ ಇದು ಒಂದು ಪ್ರಶಸ್ತಿ, ಪದ್ಮವಿಭೂಷಣ ಅನ್ನಕ್ಕಂಥ ಒಂದು ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ನೀವು ಬೇಕಿದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬೆಲ್ಜಿಯನ್ ಎಂಬಸೆ ಇನ್ ನ್ಯೂ ಡೆಲ್ಲಿ ಅಂತ ಹೇಳ್ಕೊಟ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಆ ಬಿಲ್ಡಿಂಗ್ ಡಿಸೈನ್ಸ್ ಎಲ್ಲ ಬರುತ್ತೆ ನಿಮಗೆ, ನೋಡ್ಬೋದು ನೀವು ಮೊಬೈಲಲ್ಲಿ. ಹಾಗೆ ಲಾಸ್ಟ್ ಪ್ಯಾರಾಗ್ರಾಫ್, ಈಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ನೋಡಿ, ಇವರ ಒಂದು ಲೈಫ್ ಅಚೀವ್ಮೆಂಟ್ ಏನಿದೆ ಇದು ನಮಗೆ ಎಕ್ಸಾಂಪಲ್ ಆಗಿದೆ ಅಲ್ವಾ. ಆ್ಯಂಪಲ್ ಪ್ರೂಫ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಆಗಿದೆ ನಮಗೆ. ಏನಂತ? ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ನಮ್ಮ ದೈಹಿಕ ನ್ಯೂನತೆಗಳು ನಮ್ಮ ಒಂದು ಸಾಧನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಬರಲ್ಲ ಅನ್ನೋದಕ್ಕೆ ಇವರ ಒಂದು ಲೈಫನ್ನು ನಾವು ಎಕ್ಸಾಂಪಲ್ ಆಗಿ ಇಟ್ಕೋಬೋದು. ಹೌದಾ? ಅವ್ರಿಗೆ ಸಾಕಷ್ಟು ಫಿಸಿಕಲ್ ಡಿಸೆಬಿಲಿಟೀಸ್ ಬಂತು, ಕಿವಿ ಕೇಳಿಸ್ದೇ ಇರೋದು, ಮತ್ತು ಪದೇ ಪದೇ ಕಾಯಿಲೆ ಬೀಳ್ತಕ್ಕಂಥದ್ದು, ಮತ್ತು ಕಾಲುಗಳೆಲ್ಲ ಸೆವೆರಲ್ ಆಪ್ರೇಷನ್ಸ್ ಎಲ್ಲ ಆಗಿ ಅವ್ರ ಕಾಲೆಲ್ಲ ವೀಕ್ ಆಗಿರ್ತಕ್ಕಂಥದ್ದು ಅಲ್ವಾ. ಆದರೂ ಕೂಡ ಇದನ್ನೆಲ್ಲ ಮೀರಿ ಸಾಕಷ್ಟು ಸಾಧನೆಯನ್ನು ಅವರು ಮಾಡ್ತಾರೆ. ಹಾಗಾಗಿ ಈ ಲೆಸನಿಂದ ನಾವು ಏನು ತಿಳ್ಕೊತೀವಿ ಅನ್ನೋದಾದರೆ, ಈ ಲೆಸನ್ನ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ದ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅನ್ನೋದೇ ಈ ಒಂದು ಲೆಸನ್ನ ಒಂದು ಥೀಮ್ ಅಂತಲೇ ಹೇಳ್ಬೋದು. ಓಕೆನಾ? ನೋಡಿ, ಅವರು ಈಗಲೂ ಕೂಡ ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ತಕ್ಕಂಥದ್ದು, ಅಂದರೆ ಅವರು ಕಾಲೆಲ್ಲ ತುಂಬ ವೀಕ್ ಆಗಿದೆ, ವೀಲ್ ಚೇರನ್ನು ಯೂಸ್ ಮಾಡ್ತಾರೆ. ಮತ್ತು ಅವ್ರ ಪೇಂಟಿಂಗ್ಸ್ ಜೊತೆಗೆ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಅವ್ರದ್ದು ಅಲ್ವಾ. ಸತೀಶ್ ಗುಜ್ರಾಲ್. ಓಕೆ, ಹಾಗಾದರೆ ನಿಮಗೆ ಈ ಲೆಸನಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವಶನ್ ಬರುತ್ತೆ. ಏನಂತ? ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. Justify this statement with reference to the life of Satish Gujral, who was physically disabled. ಅಲ್ವಾ, ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದರೂ ಕೂಡ ಯಾವ ಥರ ಅವ್ರು ಸಕ್ಸಸ್ ಮಾಡಿದ್ರು ಅನ್ನೋದನ್ನು ಇದನ್ನು ಹೆಂಗೆ ಪ್ರೂಫ್ ಆಗಿ ಮಾಡ್ತೀರಾ, ಹೆಂಗೆ ಜಸ್ಟಿಫೈ ಮಾಡಿ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಆಗ ನೀವು ಆನ್ಸರ್ನ ಡೀಟೇಲಾಗಿ ಬರೀಬೇಕಾಗುತ್ತೆ. 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಕೇಳಿದಾಗ ಯಾವ ಥರ ಡೀಟೇಲ್ಡ್ ಆನ್ಸರ್ ಅಂದರೆ, ಸತೀಶ್ ಮೆಟ್ ಆಕ್ಸಿಡೆಂಟ್, absent for schools, become deaf, ಮತ್ತು ಕಾಮನ್ ಸ್ಕೂಲ್ಸ್ ಡಿಡ್ ನಾಟ್ ಅಲೋ ಹಿಮ್, ಮತ್ತು ಈ ಸಾ ಎ ಬ್ಯೂಟಿಫುಲ್ ಬರ್ಡ್, ಆ್ಯಂಡ್ ಪೇಂಟಿಂಗ್, ಆ್ಯಂಡ್ ಫಾದರ್ ಅಪೋಸಿಟ್ ಫಾರ್ ದ ಪೇಂಟಿಂಗ್. ಈ ಥರನೆಲ್ಲ ಪಾಯಿಂಟ್ಸ್ ಎಲ್ಲ ನೀವು ಕವರ್ ಮಾಡ್ಕೊತ ಹೋಗಬೇಕಾಗುತ್ತೆ. ಫೈನಲಿ, ಎ ಗ್ರೇಟ್ ಆರ್ಟಿಸ್ಟ್ ಅಮಾಂಗ್ ದ ಫೋರ್ಮೋಸ್ಟ್ ಆಫ್ ಇಂಡಿಯಾ. ಆರ್ಟಿಸ್ಟು, ರೈಟರು, ಸ್ಕಲ್ಪ್ಟರು, ಹೌದಾ, ಇದೆಲ್ಲ ಹೇಗಾದರು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಓಕೆನಾ? ಆರ್ಕಿಟೆಕ್ಟರ್ ಅಂತೇಳಿದ್ರೆ ಡಿಸೈನರ್ ಆಫ್ ಬಿಲ್ಡಿಂಗ್ಸ್, ಬಿಲ್ಡಿಂಗ್ಸನ್ನ ಡಿಸೈನ್ ಮಾಡ್ತಕ್ಕಂಥವ್ರು. ಸ್ಕಲ್ಪ್ಟರ್ ಅಂತ ವರ್ಡ್ ಬಂತಲ್ಲಿ ಇಲ್ವಾ. ಸ್ಕಲ್ಪ್ಟರ್ ಅಂತೇಳಿದ್ರೆ ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್, ವುಡ್, ಮೆಟಲ್ ಎಕ್ಸೆಟ್ರಾ. ಅಂದರೆ ಸ್ಟೋನ್ ಕಲ್ಲು, ವುಡ್ ಅಂದರೆ ಮರ, ಮೆಟಲ್ ಅಂದರೆ ಮೆಟಲ್ಸ್ ಅಂತೇಳಿದ್ರೆ ಈ ಥರ ತಾಮ್ರ ಅಲ್ವಾ, ಹಿತ್ತಾಳೆ, ಈ ಥರದನ್ನು ಯೂಸ್ ಇವನು ಯೂಸ್ ಮಾಡಿಬಿಟ್ಟು ಫಿಗರ್ಸನ್ನು ಮಾಡ್ತಕ್ಕಂಥವ್ರಿಗೆ ಸ್ಕಲ್ಪ್ಟರ್ ಅಂತ ಕರೀತಾರೆ. ಓಕೆ, ಹಾಗೆ ಒಬ್ಬ ಸ್ಕಲ್ಪ್ಟರ್ ಆದರೂ, ಆರ್ಕಿಟೆಕ್ಟರ್ ಆದರೂ, ರೈಟರ್ ಆದರೂ, ಪೇಂಟರ್ ಆದರೂ ಅಲ್ವಾ. ಓಕೆ, ಇಷ್ಟೆಲ್ಲ ಸಾಧನೆಯನ್ನು ಅವರು ಮಾಡ್ತಾ ಹೋದರು. ಓಕೆ, ಐ ವಿಲ್ ಸೆಂಡ್ ದ ನೋಟ್ಸ್ ಆಫ್ಟರ್ ದಿಸ್ ವಿಡಿಯೋ. ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ notebook. Thank you, students.